ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜೂನ್ 17, 2026ರಂದು ಮೈಸೂರಿನಲ್ಲಿ ಸಿಫೆಟ್ ಕೆಫೆ ಪ್ರಾರಂಭೋತ್ಸವ ಉದ್ಘಾಟನೆಯನ್ನು ಪ್ರಕಾಶ್ ಗೌಡ್ರು, ಚಲನಚಿತ್ರ ನಟ ಜಯಪ್ರಕಾಶ್, ನಿರ್ಮಾಪಕ ಚೇತನ್ ರಮೇಶ್, ಸಾರಾ ಮಹೇಶ್, ನಗರ ಪಾಲಿಕೆ ಮಾಜಿ ಸದಸ್ಯರಾದ ಭಾಗ್ಯ ಮಾದೇಶ್, ಮದನ್ ಮಾದೇಶ್, ಸುರೇಶ್ ಗೌಡ, ರಶೀದ್ ಗೌಡ, ರಾಕೇಶ್, ಸ್ನೇಹಿತರು ಹಾಗೂ ಹಿತೈಷಿಗಳು ಶುಭ ಕೋರಿದರು. ಸ್ಥಳ ವಾಲ್ಮೀಕಿ ಮುಖ್ಯ ರಸ್ತೆ, ವಾಣಿ ವಿಲಾಸ್ ಮೊಹಲ್ಲಾ, ಮೈಸೂರು. ಮೈಸೂರಿನ ವಾಲ್ಮೀಕಿ ರಸ್ತೆಯಲ್ಲಿ ಒಂದು ಉತ್ತಮವಾದಂಥ ಕಾಂಟಿನೆಂಟಲ್ ಸ್ಟೈಲ್ನ ಎಲ್ಲ ರೀತಿಯ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ. ಬಹಳ ಟ್ರೆಡಿಷನಲ್ ಆಗಿರುವಂಥ ಬಿಲ್ಡಿಂಗ್ನಲ್ಲಿ ಈ ಒಂದು ಕೆಫೆ ಆರಂಭ ಆಗಿರೋದ್ರಿಂದ ಯುವ ಜನಾಂಗ ಇದನ್ನು ಬಳಸ್ಕೊಳ್ಬೋದು. ಈ ಲಿಶಿತ್ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಈ ಒಂದು ಕೆಫೆ ಮೂಲಕ ಶುಭ ಆಗಲಿ. ಗಣ್ಯರ ದಂಡು ಇಲ್ಲಿ ಬಂದು ರಶೀದ್ ಗೌಡ ಏನು ಇವತ್ತು ಒಂದು ಹೋಟೆಲ್ನ ಸ್ಥಾಪಿಸಿದ್ದಾರೆ, ಸಿವೆಟ್ ಕೆಫೆ ಎನ್ನುವಂಥ ಒಂದು ಹೋಟೆಲ್ಗೆ ಎಲ್ಲರೂ ಗಣ್ಯರು ಬಂದು ಅವರಿಗೆ ಶುಭಕಾಮನೆಯನ್ನು ತಿಳಿಸ್ತಾ ಇದ್ದಾರೆ. ಇವತ್ತು ರಶೀದ್ ಗೌಡ ಅವ್ರಿಗೆ ಭಾಳ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ IPS ಅಧಿಕಾರಿಗಳು, ಉತ್ತಮವಾದಂಥ ಅಧಿಕಾರಿಗಳು, ಇವತ್ತು ಅವರು ಕೂಡ ಬಂದು ಇಲ್ಲಿ ಶುಭಕಾಮನೆಯನ್ನು ತಿಳಿಸಿದ್ದಾರೆ. ಮೆಲಳಿ ಮಾಧವಸ್ವಾಮಿಯವರು, ರೈತ ಸಂಘದ ನಮ್ಮ ಕೃಷ್ಣೇಗೌಡರು, ನಮ್ಮ ಜನತಾದಳದ ಮುಖಂಡರಾದಂಥ ಹರ್ಷ ದೇವೇಗೌಡರವರು, ಈ ಭಾಗದ ಕಾರ್ಪೊರೇಟರ್ ಆದಂತಹ ಭಾಗ್ಯ ಮಾದೇಶ್ರವರು ಅನೇಕರು ಬಂದು ಶುಭಕಾಮನೆಯನ್ನು ತಿಳಿಸ್ತಾ ಇದ್ದಾರೆ. ನಾನು ಕೂಡ ಅದರಲ್ಲಿ ಒಬ್ಬನಾಗಿ ಬಂದು ಇವತ್ತು ರಶೀದ್ ಗೌಡ ಅವರಿಗೆ ಶುಭಕಾಮನೆಯನ್ನು ತಿಳಿಸಿದ್ದೀನಿ. ಬಟ್ ಈ ಹೋಟೆಲ್ ವಾಲ್ಮೀಕಿ ರಸ್ತೆಯಲ್ಲಿ ಅನೇಕ ಫ್ರಾಂಚೈಸ್, ಯುರೋಪ್ ಕಂಟ್ರೀಸ್ದು ಫ್ರಾಂಚೈಸ್ ಕೆಫೆಗಳು ತೆರೆದಿದ್ದಾರೆ, ತುಂಬ ನಡೀತಾ ಇದೆ. ಆದರೂ ಕೂಡ ಅದ್ರ ಮಧ್ಯೆ ಅಂದರೆ ಗೋವಾದಲ್ಲಿ ಇಂಡಿಯಾಗೆ ನಂಬರ್ 1 ಟೂರಿಸ್ಟ್ ಪ್ಲೇಸು ಗೋವಾ. ಅಲ್ಲಿ ಹೋಟೆಲಲ್ಲಿ ಸಿಗುವಂಥ ಪ್ರತಿಯೊಂದು ಪದಾರ್ಥನೂ ಕೂಡ ಈ ಸಿಗತ್ತೆ. ಈ ಒಂದು ಕೆಫೆನಲ್ಲಿ ಈಗ ಮಾಡಿರುವಂಥ ಕೆಫೆ ಗೋವಾದಲ್ಲಿ ಏನು ಸಿಗತ್ತೆ ನಿಮಗೆ, ಗೋವಾದಲ್ಲಿ ಹೋದರೆ ಏನು ಒಂದು ವಾತಾವರಣ ಅಷ್ಟೊಂದು ಇಲ್ಲದೆ ಇರ್ಬೋದು, ಬಟ್ ಟೇಸ್ಟು, ಫುಡ್ಡು, ಆರ್ಗ್ಯಾನಿಕ್ ಫುಡ್ ಅಲ್ಲಿ ಏನು ಸಿಗುತ್ತೆ ಗೋವಾದಲ್ಲಿ ಅದೆಲ್ಲ ಇಲ್ಲಿ ಈ ಒಂದು ಸಿವೆಟ್ ಕೆಫೆನಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಾನು ಕೂಡ ಬಂದಿಲ್ಲಿ ಭಾಳ ಸಂತೋಷವಾಗಿ ಇದನ್ನು ಉದ್ಘಾಟನೆ ಮಾಡಿದ್ದೀನಿ. ಭಾಳ ಖುಷಿ ಆಗ್ತಾ ಇದೆ. ಎಲ್ಲ ಗಣ್ಯರು ಬಂದಿದ್ದಾರೆ, ಶುಭಕಾಮನೆ ತಿಳಿಸಿದ್ದಾರೆ. ನಾನು ಕೂಡ ಶುಭಕಾಮನೆಯನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ರಶೀದ್ ಗೌಡರೇ, ಒಳ್ಳೆಯದಾಗಲಿ. ಈ ಮೈಸೂರಿನ ಜನ ಮತ್ತು ಟೂರಿಸ್ಟ್ ಜನ ಎಲ್ಲರೂ ಕೂಡ ಬಂದು ಇಲ್ಲಿ ಒಳ್ಳೊಳ್ಳೆ ಉತ್ತಮವಾದಂಥ ಆರ್ಗ್ಯಾನಿಕ್ ಫುಡ್ನ ಅವರು ಸವಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಭಾಳ ಖುಷಿ ಪಡ್ತಾ ಇದ್ದೀನಿ. ಒಳ್ಳೆಯದಾಗತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇವತ್ತು ಒಂಟಿಕೊಪ್ಪಲಲ್ಲಿ ಸಿವೆಟ್ ಕಾಫಿ ಶಾಪ್ ಓಪನ್ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ಯೂತ್ಸ್ಗೆಲ್ಲ ಯಾವ ಥರ ಬೇಕೋ ಅದೇ ಥರ ಎಲ್ಲ ಹಳೆ ಕಾಲದ ಮನೆ ಇದು ತಗೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಿಸ್ಕೊಟ್ಟು ಚೆನ್ನಾಗಿ ಹೋಟ್ಲ್ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸುರೇಶ್ ಗೌಡ್ರವರ ಸುಪುತ್ರ ರಶೀದ್ ಗೌಡ್ರವರು ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ಕನ್ನಡದಲ್ಲಿ ಪುನುಗಿನ ಬೆಕ್ಕು ಅಂತಿದೆ. ಅದು ಕಾಫಿ ಬಿತ್ತವನ್ನು ತಿಂದು ಏನು ಅದರ ಬಿತ್ತ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಭಾಳ ಕಾಸ್ಟ್ಲಿ. ಅದು KGಗೆ 5,000 ರೂಪಾಯಿ, 25,000 ರೂಪಾಯಿ. ಅಂಥ ಒಂದು ಫುಡ್ಡು ಮೈಸೂರಿನಲ್ಲಿ ಸಿಗಲ್ಲ, ಗೋವಾದಲ್ಲಿ ಇರುವಂಥದ್ದು. ಅಲ್ಲಿಯ ಒಂದು ಪ್ಯಾಟ್ರನ್ನಲ್ಲಿ ಮೈಸೂರು ಸಾಂಸ್ಕೃತಿಕ ನಗರಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯುವಕರಿಗೆ ಉದ್ಯೋಗ ಕೊಡೋದು ಭಾಳ ಕಷ್ಟ ಇದೆ ಇವತ್ತು. ಹಾಗಾಗಿ ಓದಂಥ ಯುವಕರು ಅವ್ರದ್ದೇ ಆದಂಥ ಒಂದು ಉದ್ಯಮವನ್ನು ಮೈಸೂರು ಮಹಾನಗರ ಸಾಂಸ್ಕೃತಿಕ ನಗರಿ, ಪ್ರವಾಸಿ ನಗರ ಆಗಿರೋದ್ರಿಂದ ಇಂಥ ಅನೇಕ ಸಾಧನೆಗಳನ್ನು ಮಾಡುವಂಥ ಕಡೆ ಪ್ರಯತ್ನವನ್ನು ಮಾಡಿದೆ ಅಂತ ಹೇಳ್ತಾ ನಾನು ಅವ್ರಿಗೆ ಶುಭವನ್ನು ಕೋರಿ ಎಲ್ಲ ರೀತಿಯ ಸಹಕಾರವನ್ನು ಮೈಸೂರು ಜನತೆ ನೀಡಲಿ, ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ. ನಮ್ಮ DIG-ಅವರಾದಂಥ ಪ್ರಕಾಶ್ ಗೌಡರು ಬಂದು ಅವ್ರಿಗೆ ಶುಭವನ್ನು ಕೋರಿದ್ದಾರೆ. ನಮ್ಮ ನಾಯಕ ನಟರಾದಂಥ ಜಯಪ್ರಕಾಶ್ ಅವರು ಮತ್ತು ನಮ್ಮ ನಗರ ಪಾಲಿಕಾ ಸದಸ್ಯನಿ ಸಹೋದರಿ ಭಾಗ್ಯಕ್ಕ, ಇನ್ನೂ ಅನೇಕರು ಬಂದು ಅವ್ರಿಗೆ ಶುಭವನ್ನು ಮಾಡಿದ್ದಾರೆ. ಮಲ್ಲಳ್ಳಿ ಮಾಧವಸ್ವಾಮಿ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಒಂದು ಕೆಫೆ ಓಪನ್ ಆಗಿದೆ. ಅದು ನನ್ನ ಸ್ನೇಹಿತಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮ ಅಂತ ಹೇಳಿದ್ರು ಸುರೇಶ್ ಗೌಡರಿಗೆ
ಅವ್ರ ಮಗ ಓಪನ್ ಮಾಡಿದ್ದಾರೆ. ಎಲ್ಲರೂ ಒಂದ್ಸಲಿ ಬಂದು ಭೇಟಿ ಕೊಡಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿವೆಟ್ ಕೆಫೆ ಅನ್ನೋದೇನಿದೆ, ನಮ್ಮ ತಂದೆಯ ಸ್ನೇಹಿತರಾದ ಸುರೇಶ್ ಅವರು ಮತ್ತು ಓಪನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಗೋವನ್ ಕ್ಯೂಸಿನ್ ಮಾಡಿದ್ದಾರೆ. ಮೈಸೂರಲ್ಲಿ ನನಗೆ ಗೊತ್ತಿರೋಂಗೆ ಫಸ್ಟ್ ಟೈಮ್ ಅನಿಸುತ್ತೆ ಗೋವನ್ ಕ್ಯೂಸಿನ್ ಮಾಡೋದು. ಮತ್ತು ಒಂದು ಈಜಿಪ್ಟಿಯನ್ ಡೆಸರ್ಟ್ ಲೇ ರಬಾನ ಅಂತ ಅದೊಂದು ಡಿಫ್ರೆಂಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇವತ್ತಿನ ಜನಕ್ಕೆ, ಇವತ್ತಿನ ಜನ್ರೇಷನ್ಗೆ ಏನು ಬೇಕೋ ಆ ಥರ ಆಧುನಿಕವಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಹುಡುಗ ಆಗಿರೋದ್ರಿಂದ ಹುಡುಗರಿಗೆ ಮತ್ತು ಹುಡುಗರಿಗೆಲ್ಲ ಏನು ಬೇಕೋ ಆ ಥರ ಕಾನ್ಸೆಪ್ಟಲ್ಲಿ ಓಪನ್ ಮಾಡಿದ್ರೆ ಎಲ್ಲರೂ ಬನ್ನಿ ಒಂದ್ಸಲಿ. ಕಾಫಿನೂ ಇದೆ, ಆರಾಮಾಗಿ ಬನ್ನಿ ಟೇಸ್ಟ್ ಮಾಡಿ ನಮ್ಮ ಹುಡುಗನಿಗೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.